ಎಲ್ಲರಿಗೂ ನಮಸ್ಕಾರ. ಪದ್ಮಾ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಗ್ಗೆ ನನ್ನ ಮಗನ ಹಾಸ್ಟೆಲ್ ಬಿಟ್ಟು ಬರಬೇಕಾಗಿತ್ತು. ನಿನ್ನೆ ರಾತ್ರಿಯಿಂದನೇ ಹೇಳ್ತಾ ಇದ್ರು ಅವರೆಬೇಳೆ ಚಿತ್ರಾನ್ನ ಮಾಡಮ್ಮ, ಅವರೆಬೇಳೆ ಚಿತ್ರಾನ್ನ ಮಾಡಮ್ಮ ಅಂತ. ಅದಕ್ಕೆ ಇವತ್ತು ಬೆಳಗ್ಗೆ ತಿಂಡಿಗೆ ಅದೇ ಮಾಡಿದ್ದೆ. ಲಾಸ್ಟ್ವರೆಗೂ ನೋಡ್ರಿ, ವಿಡಿಯೋ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿರಿ. ನೀವು ಟ್ರೈ ಮಾಡಿ ನೋಡ್ರಿ ಹೇಗೆ ಬಂದಿದೆ ಅಂತ. ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅವರೆಬೇಳೆ ಚಿತ್ರಾನ್ನ ಮಾಡ್ಕೊಂಡು ತಿಂದು ನೋಡ್ರಿ. ನಮ್ಮ ಮಕ್ಳು ಇಬ್ಬರು ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಸ್ಟೆಲ್ ಬಿಟ್ಟು ಬಂದಿರೋ ವಿಡಿಯೋ ಎಲ್ಲ ಇದೆ, ಅದು ನಾಳೆ ಅಪ್ಲೋಡ್ ಮಾಡ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಇವತ್ತು ಬೆಳಗ್ಗೆ ಅವರೆಬೇಳೆ ಚಿತ್ರಾನ್ನ ಮಾಡ್ತಾಯಿದ್ದೆ, ಅದು ವಿಡಿಯೋ ಮಾಡಿದ್ದೀನಿ. ಸ್ವಲ್ಪ ಬೇಕಾಗಿರೋ ಐಟಮ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಗೋಡಂಬಿ, ಶುಂಠಿ, ಕ್ಯಾರೆಟು ಮತ್ತು ಹಸಿ ಕೊಬ್ಬರಿ, ಒಗ್ಗರಣೆಗೆ ಹಾಕೋ ಐಟಮ್ಸ್ ಎಲ್ಲ. ಅವರೆಬೇಳೆ ಸ್ವಲ್ಪ ಬಿಸಿನೀರಲ್ಲಿ ಇದು ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ಟವ್ ಹಚ್ಚಿ ಬಾಣಲಿ ಇಟ್ಟು, ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಅವರೆಬೇಳೆ ಬಿಸಿನೀರಲ್ಲಿ ಬೇಯಿಸ್ಕೊಂಡಿದ್ದೆ, ಆದರೂ ಸ್ವಲ್ಪ ಒಗ್ಗರಣೆಯಲ್ಲೇ ಬೇಯಿಸ್ಬೇಕಲ್ವ, ಅದಕ್ಕೆ ಸ್ವಲ್ಪ ಎಣ್ಣೆ ಹಿಡಿಯುತ್ತೆ. ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಮಸಾಲೆ ಇವೆಲ್ಲ ಹಾಕಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ಅದೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಎಲ್ಲ ಬಿಸಿ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಫಸ್ಟೇ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಂಡು, ಕರಿಬೇವಿನ ಸೊಪ್ಪನ್ನು ಅದೆರಡೂ, ಶುಂಠಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಜಜ್ಜಿಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಶುಂಠಿ. ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡು, ಸ್ವಲ್ಪ ಗೋಡಂಬಿ ಇತ್ತು, ಗೋಡಂಬಿ ಹಾಕಿದ್ದೀನಿ. ಕಡಲೆಬೀಜ ಹಾಕ್ಕೊತಾರೆ, ಕಡಲೆಬೀಜ ನಾನು ಲಾಸ್ಟಲ್ಲಿ ಹಾಕ್ತೀನಿ. ಮಸಾಲೆ ಕಡಲೆಬೀಜ ಇದೆ, ಅದನ್ನೇ ಹಾಕೋಣ ಅಂತ ಲಾಸ್ಟಲ್ಲಿ ಹಾಕ್ತೀನಿ ಎಲ್ಲ ಬೆರೆಸೋವಾಗ. ಮತ್ತು ಸ್ವಲ್ಪ ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ ನಾನಿಲ್ಲಿ, ಜಾಸ್ತಿ ಹಾಕಿಲ್ಲ. ಕಾಯಿ ತುರಿ, ಕ್ಯಾರೆಟ್ ತುರಿ ಎಲ್ಲ ಇದೆಯಲ್ಲ, ಅದಕ್ಕೆ ಜಾಸ್ತಿ ಹಾಕ್ತಾಯಿಲ್ಲ, ಸ್ವಲ್ಪನೇ ಹಾಕ್ತಾಯಿದ್ದೀನಿ ಈರುಳ್ಳಿ. ಸ್ವಲ್ಪ ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಂಡು, ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡು, ಸ್ವಲ್ಪ ಈರುಳ್ಳಿ ಅದು ಪುಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಹಂಗಂಗೆ ಇತ್ತು ಅಂತ ಸ್ವಲ್ಪ ಉಪ್ಪು ಹಾಕ್ತೀನಿ ಇಲ್ಲಿ, ಹಸಿ ಸ್ಮೆಲ್ ಹೋಗಿ ಎಲ್ಲ ಚೆನ್ನಾಗಿ ಬೇಯಲಿ ಅಂತ. ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಈರುಳ್ಳಿ, ಅದರಿಂದ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಜಾಸ್ತಿ ಏನು ಹುರ್ಕೊಂಡಿಲ್ಲ, ಸ್ವಲ್ಪ ಹೊತ್ತು ಮಾತ್ರ ಹಂಗೆ ಅಂದ್ಕೊಂಬಿಟ್ಟು ಆಮೇಲೆ ಬೇಯಿಸಿಟ್ಕೊಂಡಿದ್ನಲ್ಲ ಅದು ಅವರೆಬೇಳೆ ಹಾಕ್ತಾಯಿದ್ದೀನಿ. ಜಾಸ್ತಿ ಬೇಯಿಸಿಲ್ಲ, ಸ್ವಲ್ಪ ಬೇಯಿಸಿದ್ದೀನಿ ಅಷ್ಟೇ ಅವರೆಬೇಳೆ. ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ಬಿಸಿನೀರಲ್ಲಿ. ಒಂಚೂರು ಅವರೆಬೇಳೆ ಬೇಯಿಸ್ಕೊಳ್ಳೋವಾಗೂ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ, ಅವರೆಬೇಳೆಗೆ ಹಿಡಿಬೇಕಲ್ವ, ಅದಕ್ಕೆ ಒಂದು 2 ಸೆಕೆಂಡು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಹೊತ್ತೇನಿಲ್ಲ, ಒಂದು 2 ನಿಮಿಷ ಹಂಗೆ ಬೇಯಿಸ್ಕೊಂಡ್ರೆ ಸಾಕು. ಹಿಂದೆಲ್ಲ ತೆಗೆದುಬಿಟ್ಟು ನೋಡಿಕೊಂಡ್ರೆ ಸಾಕು. ಸ್ವಲ್ಪ ಉಪ್ಪು ಹಾಕಿದ್ನಲ್ಲ ಅದಕ್ಕೂ. ಇವಾಗ ಜಾಸ್ತಿ ಏನು ಉಪ್ಪು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು, ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಕಾಣಿಸ್ತಾ ಇದೆ. ಬೆಂದಮೇಲೆಲ್ಲ ಸರಿ ಹೋಗುತ್ತೆ. ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ. ಅರಶಿನ ಮತ್ತು ಉಪ್ಪು ಎರಡೂ ಹಾಕ್ಕೊಂಡು ಒಂದು 2 ಸ್ಪೂನ್ ಉಪ್ಪು ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಬೇಯಿಸೋವಾಗೂ ಹಾಕಿದ್ದೆ ಮತ್ತು ಒಗ್ಗರಣೆಗೂ ಹಾಕಿದ್ನಲ್ಲ, ಅದರಿಂದ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ ಸಾಕು ಅಂತ. ಮತ್ತು ಚೆನ್ನಾಗಿ ಹುರ್ಕೊತಾ ಇದ್ದೀನಿ, ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು. ಅರಶಿನ ಸ್ಮೆಲ್ಲು ಮತ್ತು ಉಪ್ಪು ಇರುತ್ತಲ್ಲ, ಖಾರಗೂ ಎಲ್ಲಕ್ಕೂ ಹಿಡಿಯುತ್ತೆ. ನಾನಿಲ್ಲಿ ಒಂದು 2 ಬಟಾಣಿನೂ ಹಾಕಿದ್ದೀನಿ. ಮತ್ತು ಅವರೆಬೇಳೆ ಬೆಂದಿದೆ ಇಲ್ಲೋ ಅಂತ ನೋಡ್ತಾ ಇದ್ದೀನಿ. 2 ಚೆನ್ನಾಗಿ ಬೆಂದಿದೆ. ಬೆಂದ ನಂತರ ಸ್ವಲ್ಪ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಕಾಯಿ ಎಲ್ಲ ತುರಿದಿಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಕ್ಯಾರೆಟು ಮತ್ತು ಹಸಿ ಕೊಬ್ಬರಿ ತುರಿದಿರೋದು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡು, ಜಾಸ್ತಿ ಹೊತ್ತೇನು ಹುರಿಬೇಕಾಗಿಲ್ಲ, ಸ್ವಲ್ಪ ಹೊತ್ತು ಮಾತ್ರ ಹಂಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಹೊತ್ತು ಹುರ್ಕೊಂಡ್ರೆ ಮತ್ತು ಕ್ಯಾರೆಟ್ ಎಲ್ಲ ಇದಾಗೋಗುತ್ತೆ. ಸ್ಟವ್ ಆಫ್ ಮಾಡಿಕೊಂಡು ನಿಂಬೆಹಣ್ಣು ಹಿಂಡ್ಕೊಂಡಿದ್ದು ರಸ ಇಟ್ಕೊಂಡಿದ್ನಲ್ಲ ಅದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಏನು ಹಾಕ್ತಾಯಿಲ್ಲ, ನಿಂಬೆಹಣ್ಣು ಅಷ್ಟೇ ಸ್ವಲ್ಪ ಹಾಕ್ತಾಯಿದ್ದೀನಿ. ನಮ್ಮ 4 ಜನಕ್ಕೆ ಆಗೋ ಅಷ್ಟೇ ಸ್ವಲ್ಪ ಹಾಕಿದ್ದೀನಿ. ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳೋದಂದರೆ ಜಾಸ್ತಿ ಮಾಡ್ಕೋಬೋದು. ಈರುಳ್ಳಿ ಎಲ್ಲ ಜಾಸ್ತಿ ಹಾಕ್ಕೊಂಡು, ನಾನು ಇಲ್ಲಿ ಬೆಳಗ್ಗೆ ಟಿಫನ್ಗೆ ಮಾತ್ರ ಮಾಡಿದ್ದೀನಿ, ಅದಕ್ಕೆ ಸ್ವಲ್ಪ ಮಾಡ್ತಾಯಿದ್ದೀನಿ ಅಷ್ಟೇ, ಜಾಸ್ತಿ ಮಾಡಿಲ್ಲ. ಮತ್ತು ಸ್ವಲ್ಪ ಗೊಜ್ಜು ಎತ್ತಿಟ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನ ಹಾಕ್ಕೊಂಡು ಬೆರೆಸ್ತಾ ಇದ್ದೀನಿ. ಇಲ್ಲಿ ಕುಕ್ಕರಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೆ, ಅದು ಬೆರೆಸ್ಕೊಂಡು ಬೆಳಗ್ಗೆ ಟಿಫನ್ಗೆ ಇವತ್ತು ಬೆಳಗ್ಗೆ ಇದೇ ನನ್ನ ಮಗನ ಬಿಟ್ಟು ಬರೋಕ್ಕೆ ಹೋಗ್ಬೇಕಾಗಿತ್ತಲ್ಲ ಹಾಸ್ಟ್ಲಿಗೆ,
ಅದನ್ನು ಬೆರೆಸ್ಕೊಟ್ಟು ಮಾಡಿಕೊಟ್ಟೆ, ತಿಂದರು. ಈಗ ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ, ಮಸಾಲೆ ಕಡಲೆ ಬೀಜ ಇತ್ತಲ್ಲ ಅದು ಲಾಸ್ಟಲ್ಲಿ ಹಾಕಿದ್ದೀನಿ. ಲಾಸ್ಟಲ್ಲಿ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊಂಡು ಆಮೇಲೆ ಪ್ಲೇಟ್ಗೆ ಹಾಕ್ಕೊಟ್ಟು ಇಬ್ಬರಿಗೂ ಹಾಕ್ಕೊಟ್ಟೆ ಹುಡುಗರಿಗೆ. ತಿಂದು ಚೆನ್ನಾಗೈತೆ ಅಂತ ಹೇಳಿದ್ರು. ಇವತ್ತಿನ ವಿಡಿಯೋ ಇಷ್ಟೇ. ಬಾಯ್ ಫ್ರೆಂಡ್ಸ್.